ಸುರಭಿ ಏನೂ ಮಾತಾಡಲಿಲ್ಲ. ವಿರಾಜ್ನೂ ಅಷ್ಟೇ, ನಕ್ಕು ಸುಮ್ಮನಾಗ್ಬಿಟ್ಟ. ವಿರಾಜ್ ನಕ್ಕಿದ್ ನೋಡಿ ಭರತ್ ಕೋಪದಿಂದ, ಇವತ್ತು ನೀನು ಹೇಗೆ ಖುಷಿಯಿಂದ ಮನೆಗೆ ವಾಪಸ್ ಹೋಗ್ತೀಯಾ ನಾನು ನೋಡ್ತೀನಿ ಅಂತ ಮನ್ಸಲ್ಲೇ ಹೇಳ್ಕೊಂಡು ಒಳಗೆ ಹೋದ. ವಿರಾಜನ್ ತಾಳ್ಮೆನೆ ಭರತ್ನ ಇನ್ನಷ್ಟು ಕೇಳಿಸ್ತಾ ಇತ್ತು. ಹಾಗಾಗಿ ಅವನು ಅಷ್ಟು ಉರ್ಕೊಂಡು ಒಳಗೆ ಹೋಗಿದ್ದು. ಸುರಭಿ ಅದನ್ನ ನೆಗ್ಲೆಕ್ಟ್ ಮಾಡಿ ವಿರಾಜ್ ಕಡೆಗೆ ತಿರುಗಿ, ನೀನು ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವಿವತ್ತಿಲ್ಲಿಗೆ ಯಾಕೆ ಬಂದಿದ್ದೀವಿ ಅನ್ನೋ ವಿಚಾರ ಮಾತ್ರ ನಿನ್ನ ತಲೆಯಲ್ಲಿರಲಿ. ಹೇಗಾದ್ರೂ ಮಾಡಿ ನಾನು ಸಂಯುಕ್ತ ಮತ್ತೆ ರಾಹುಲ್ ಮೆಹ್ತಾ ಜೊತೆ ಅಪ್ಪನ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ. ಅವ್ರು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಸಾಕು, ಬಿಸ್ನೆಸ್ ರೀಸ್ಟಾರ್ಟ್ ಆಗುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ವಿರಾಜ್. ಇವತ್ತು ಫಂಕ್ಷನ್ನಲ್ಲಿ ನಿನ್ನಿಂದಾಗಿ ಯಾವ ಜಗಳನೂ ಆಗ್ಬಾರ್ದು. ಏನಾದ್ರೂ ಆದ್ರೆ ಅದು ಡೈರೆಕ್ಟ್ ಅಪ್ಪನ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ ಅಂತ ವಾರ್ನಿಂಗ್ ಕೊಡೋ ಥರ ಹೇಳಿದ್ಲು. ಸರಿ ಸರಿ, ನೀನು ಹೇಳಿದ್ದೆಲ್ಲ ನೆನಪಿದೆ ನನಗೆ, ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ, ಬಾ ಒಳಗೆ ಹೋಗೋಣ ಅಂತ ಹೇಳಿ ವಿರಾಜ್ ಅವಳನ್ನ ಒಳಗೆ ಕರ್ಕೊಂಡು ಹೋದ. ಆದರೆ ಅಲ್ಲಿ ಅವ್ರನ್ನ ಯಾರೂ ಕೇರ್ ಮಾಡ್ತಾನೆ ಇರಲಿಲ್ಲ. ಸುರಭಿಗೆ ಮುಜುಗರ ಆಗ್ತಾ ಇತ್ತು. ಬಟ್ ವಿರಾಜ್ ಅದ್ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ವಾಶ್ರೂಮ್ ಕಡೆಗೆ ಹೊರಟ. ನಂತರ ತನ್ನನ್ನು ಯಾರೂ ಅಬ್ಸರ್ವ್ ಮಾಡ್ತಿಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಅಲ್ಲಿದ್ದ ಮಿರರ್ನಲ್ಲಿ ತನ್ನ ಮುಖನ ತಾನೇ ಹೊಸದಾಗಿ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ದ. ಆಗ ಅವನ ಎರಡೂ ಕಣ್ಗಳು ರೆಡ್ ಆಯಿತು. ಹಾಲು ಬಿಳುಪಿರೋ ಸ್ಕಿನ್ ಕಲರ್ ನೀಲಿ ಆಯಿತು. ಕೈ ಕಾಲಿನ ಬೆರಳು ಕೊಕ್ಕೆ ಥರ ಬೆಂಡಾಯಿತು. ಸ್ವಲ್ಪ ಹೊತ್ತಿನ ನಂತರ ಪ್ರಕಾಶಮಾನವಾದ ಬೆಳಕಿನ ಉಂಡೆಯೊಂದು ಅವನ ಕಣ್ಣಿಂದ ಸ್ಪ್ರೆಡ್ ಆಗಿ ಆ ವಾಶ್ರೂಮ್ನಲ್ಲಿ ಸರ್ಕಲ್ ಥರ ಸುತ್ತೋಕ್ ಶುರು ಮಾಡ್ತು. ವಿರಾಜ್ ಮಿರರ್ನಲ್ಲೇ ಆ ಬೆಳಕಿನ ಉಂಡೆನ ನೋಡ್ತಾ ಗಹಗಹಿಸಿ ನಗೋಕ್ ಸ್ಟಾರ್ಟ್ ಮಾಡ್ದ. ಅಷ್ಟರಲ್ಲಿ ವಾಶ್ರೂಮ್ ಡೋರ್ ಓಪನ್ ಆಗಿದ್ದ ಸೌಂಡ್ ಕೇಳಿಸ್ತು. ತಕ್ಷಣ ಆ ಬೆಳಕಿನ ಉಂಡೆ ಮತ್ತೆ ವಿರಾಜ್ನ ಕಣ್ ಸೇರ್ಕೊಂತು. ಅವನು ಹಾಗೆ ಕಣ್ ಕ್ಲೋಸ್ ಮಾಡಿ ಮಣಮಣ ಅಂತ ಯಾವುದೋ ಮಂತ್ರ ಹೇಳ್ದ. ನಿಧಾನಕ್ಕೆ ಅವನ ಬಾಡಿ ಮೊದಲಿನ ಆಕಾರಕ್ಕೆ ಹಿಂತಿರುಗ್ತು. ಆಮೇಲೆ ಅವನು ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋ ಥರ ಶರ್ಟ್ ಕೊಡುಕೊಂಡು ಅಲ್ಲಿಂದ ಹೋಗಿ ಸುರಭಿ ಪಕ್ಕದಲ್ಲಿ ಕೂತ್ಕೊಂಡ. 5 ನಿಮಿಷದ ನಂತರ ಮತ್ತೆ ಭರತ್ ಅಲ್ಲಿಗೆ ಬಂದ. ಸುರಭಿ ಕೈಯಲ್ಲಿರೋ ಗಿಫ್ಟ್ ನೋಡಿ, ನೀನು ಕೂಡ ಗಿಫ್ಟ್ ತಗೊಂಡು ಬಂದಿದ್ಯಾ ಅಂತ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಹೇಳ್ದ. ಬಟ್ ಸುರಭಿ ಮಾತಾಡ್ಲಿಲ್ಲ. ನೀನ್ ಏನ್ ಗಿಫ್ಟ್ ತಂದಿದ್ಯಾ ಅಂತ ನಾನು ನೋಡ್ಬೇಕು, ಕೊಡು ಅದನ್ನ ಅಂತ ಹೇಳ್ತಾ ಅವಳ ಕೈಯಲ್ಲಿದ್ದ ಗಿಫ್ಟ್ನ ಕಿತ್ಕೊಳ್ಳೋಕೆ ನೋಡ್ದ. ಆದ್ರೆ ಸುರಭಿ ಕೊಡ್ಲಿಲ್ಲ. ಆಗ ಭರತ್ ವ್ಯಂಗ್ಯವಾಗಿ ನಗಾಡ್ತಾ, ಆ ಬಾಕ್ಸ್ ನೋಡ್ತಿದ್ರೆ ತುಂಬಾ ಕಾಸ್ಟ್ಲಿ ಗಿಫ್ಟ್ ಅನ್ಸ್ತಾ ಇದೆ, ಪಾಪ ನೀನ್ ಈ ಬೆಗ್ಗರ್ ಗಂಡ ಈ ಗಿಫ್ಟ್ ತಗೊಳಕ್ಕೆ ಅಂತ ಮೇ ಬಿ 1 ತಿಂಗಳಿಂದ ಅವ್ನ ಜ್ಯೂಸ್ ಸೆಂಟರ್ನಲ್ಲಿ ಓವರ್ ಡ್ಯೂಟಿ ಮಾಡ್ತಾ ಇದ್ದ ಅನ್ಸುತ್ತೆ ಅಲ್ವಾ ಅಂತ ಕೇಳ್ದ. ಸುರಭಿಗೆ ತನ್ನ ಗಂಡಂಗೆ ಅವಮಾನ ಆಗ್ತಿರೋದನ್ನ ಸಹಿಸ್ಕೊಳಕ್ಕಾಗ್ಲಿಲ್ಲ. ಭರತ್, ನೀನ್ ತುಂಬಾ ಅತಿಯಾಗಿ ಮಾತಾಡ್ತಾ ಇದ್ಯಾ, ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳಿದ್ಲು. ಯಾಕೆ ಸುರಭಿ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ಯಾ? ಇವನ್ ಜೊತೆ ಇದ್ರೆ ನಿನ್ ಲೈಫ್ ಲಾಂಗ್ ಹೀಗೆ ಕೊರಗ್ತಾನೆ ಇರ್ಬೇಕಾಗತ್ತೆ. ನಾವೆಲ್ಲ ಒಂದೇ ಕುಟುಂಬದವರು, ಆದ್ರೆ ನಮ್ಮ ಲೈಫಿಗೂ ನಿನ್ನ ಲೈಫ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಎಲ್ರೂ ನಿನ್ನನ್ನು ಕಾಲ್ ಕಸದ ಥರ ನೋಡ್ತಿದ್ದಾರೆ. ನಿಂಗೆ ಸಿಗ್ಬೇಕಾಗಿರೋ ಮನಿ ಪವರ್ ಆಗಲಿ, ರೆಸ್ಪೆಕ್ಟ್ ಆಗಲಿ ರಾವ್ ಫ್ಯಾಮಿಲಿಯಿಂದ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಈ ನಿನ್ನ ಬೆಗ್ಗರ್ ಗಂಡನೇ ಕಾರಣ. ಸೊ ನೀನು ಇವನಿಗೆ ಆದಷ್ಟು ಬೇಗ ಡಿವೋರ್ಸ್ ಕೊಡಬೇಕು. ನಮ್ಮ ಸ್ಟೇಟಸ್ಗೆ ತಕ್ಕನಂಥ ಹುಡುಗನ್ನ ಹುಡುಕಿ ನಿನ್ನ ಜೊತೆ ನಾನೇ ಮದುವೆ ಮಾಡ್ತೀನಿ, ಯೋಚನೆ ಮಾಡು ಸುರಭಿ ಅಂತ ಹೇಳಿ ಭರತ್ ಅಲ್ಲಿಂದ ಹೊರಟೋದ. ಅಷ್ಟರಲ್ಲಿ ವಿರಾಜ್ ಅವಳ ಕೈ ಹಿಡ್ಕೊಂಡು, ನೀನು ಅವನ ಮಾತಿಗೆ ತಲೆ ಕೆಡ್ಸ್ಕೋಬೇಡ, ಹೋಗಿ ಗಿಫ್ಟ್ ಕೊಟ್ಬಾ ಅಂತ ಹೇಳ್ದ. ಸುರಭಿ ಡೀಪ್ ಆಗಿ ಉಸಿರು ಹೇಳ್ಕೊಂಡು ಸ್ಟೇಜ್ ಹತ್ತದ್ಲು. ಮುಖ ತುಂಬ ಫೇಕ್ ಸ್ಮೈಲ್ ತುಂಬಿಕೊಂಡು, ಸೋ ಹ್ಯಾಪಿ ಸಂಯುಕ್ತ, ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು, ಯಾವಾಗಲೂ ಹೀಗೆ ಖುಷಿಯಾಗಿರಿ ಅಂತ ಹೇಳಿ ಅವರಿಬ್ರಿಗೂ ವಿಶ್ ಮಾಡಿ ಗಿಫ್ಟ್ನ ಅವ್ರ ಮುಂದೆ ಹಿಡಿದ್ಲು. ರಾಹುಲ್ ಮೆಹ್ತಾ ಗಿಫ್ಟ್ ತಗೊಳಕ್ಕೆ ಅಂತ ಹೊರಟಿದ್ದ. ಅಷ್ಟರಲ್ಲಿ ಸಂಯುಕ್ತ ಗಿಫ್ಟ್ ತಗೊಂಡು ಸುರಭಿ ಕಾಲ್ ಮುಂದೆ ಎಸೆದ್ಲು. ನಿಜಕ್ಕೂ ಸುರಭಿಗೆ ಶಾಕ್ ಆಯಿತು. ಸಂಯುಕ್ತ ಯಾಕೆ ಹೀಗೆ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಸುತ್ತಲೂ ಇರೋರೆಲ್ಲ ಸುರಭಿ ಮುಖನೇ ನೋಡ್ತಾ ಇದ್ರು. ಹಾಗಾಗಿ ಅವಳು ಈ ವಿಷಯನ ದೊಡ್ಡದು ಮಾಡೋದು ಬೇಡ ಅಂತ ಹಾಗೆ ಸ್ಮೈಲ್ ಮಾಡ್ತಾನೆ, ಸಂಯುಕ್ತ 5 ನಿಮಿಷ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ಲು. ನೀನು ನನ್ನ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ ಸುರಭಿ. ನಿನ್ನ ಪ್ಲ್ಯಾನ್ ಏನು, ಯಾಕೆ ನೀನು ಈ ಕಾಸ್ಟ್ಲಿ ಗಿಫ್ಟ್ ತೊಗೊಂಡು ಬಂದಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಐ ಆಮ್ ನಾಟ್ ಸ್ಟ್ರೇಂಜರ್ ಟು ಯುವರ್ ಟ್ರಿಕ್ಸ್. ಲುಕ್, ನನ್ಗಾಗ್ಲಿ ರಾಹುಲ್ ಅವ್ರಿಗಾಗ್ಲಿ ನಿಮ್ಮ ಅಪ್ಪನ ಬಿಸ್ನೆಸ್ಗೆ ಹೆಲ್ಪ್ ಮಾಡೋ ಇಂಟ್ರೆಸ್ಟೇ ಇಲ್ಲ. ನೀನಿನ್ನ ಹೊರಡಬಹುದು ಅಂತ ರೂಢಾಗಿ ಹೇಳಿದ್ಲು. ಅಪ್ಪನ ಬಿಸ್ನೆಸ್ ರೀಸ್ಟಾರ್ಟ್ ಮಾಡೋಕೆ ಸುರಭಿಗಿದ್ದ ಒಂದೇ ಒಂದು ಹೋಪ್ ಅಂದರೆ ಅದು ಸಂಯುಕ್ತ ಆಗಿದ್ಲು. ಈಗ ಆ ಹೋಪ್ ಕೂಡ ನೆಲ ಕಚ್ಚಿಬಿಡ್ತು. ಅಂದ ಹಾಗೆ ಸಂಯುಕ್ತ ಮತ್ತೆ ಸುರಭಿ ಕಸಿನ್ ಸಿಸ್ಟರ್ಸ್. ಇವ್ರ ತಾತ ರಾಧಾಕೃಷ್ಣ ರಾವ್ ಬದುಕಿದ್ದ ದಿನಗಳಲ್ಲಿ ಸುರಭಿ ರಾವ್ ಕುಟುಂಬದಲ್ಲಿ ರಾಣಿ ಥರ ಇದ್ಲು.
ಅವಳ ಕಾಲಲ್ಲಿ ತೋರಿಸಿದ್ದನ್ನ ಎಲ್ರೂ ತಲೆ ಮೇಲೆ ಹೊತ್ಕೊಂಡು ಮಾಡ್ತಿದ್ರು. ಸಂಯುಕ್ತ ಸುರಭಿ ಅಂತೂ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ ಮಕ್ಳ ತರ ಇದ್ರು. ಬಟ್ ತಾತ ಸತ್ತೋದ್ಮೇಲೆ ಎಲ್ಲ ಬದಲಾಗೋಯ್ತು. ಹಾಲು ಜೇನಿನ ತರ ಇದ್ದೋರು ಎಣ್ಣೆ ಸೀಗೆಕಾಯಿ ತರ ಆಗ್ಬಿಟ್ರು. ಈಗ ಸುರಭಿಗಿದೆಲ್ಲ ನೆನಪಾಗಿ ಕಣ್ಣಲ್ಲಿ ನೀರು ತುಂಬಿತು. ಹೆಂಡ್ತಿಗಾಗಿದ್ದ ಅವಮಾನನ ವಿರಾಜ್ಗೂ ಸಹಿಸ್ಕೊಳಕ್ ಆಗ್ತಾ ಇರಲಿಲ್ಲ. ಅವನ ಕೈ 2 ಮುಷ್ಟಿ ಕಟ್ಟಿ ಎದ್ದು ನಿಂತ್ಕೊಂಡ. ಆದರೆ ಅವನ ಸುತ್ತಲೂ ರಾವ್ ಫ್ಯಾಮಿಲಿ ಮೆಂಬರ್ಸ್ ಇದ್ರು. ಹಾಗಾಗಿ ಅವನು ತನ್ನ ಕೋಪನ ಕಂಟ್ರೋಲ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡ. ಆ್ಯಕ್ಚುಲಿ ರಾಧಾಕೃಷ್ಣ ರಾವ್ ಅವ್ರಿಗೆ 3 ಜನ ಗಂಡ್ಮಕ್ಳು. ರಾಜೇಂದ್ರ ರಾವ್ ಅಂದರೆ ಈ ಭರತ್ ರಾವ್ ಅನ್ನೋನಪ್ಪ, ಇನ್ನೊಬ್ಬ ವಿಜೇಂದ್ರ ರಾವ್. ಇವರಿಬ್ರು ಸಿಕ್ಕಾಪಟ್ಟೆ ಚಾಲಾಕಿಗಳು. ಇನ್ನು ಉಳಿದಿರೋದು ಸುರಭಿ ತಂದೆ ಸುರೇಂದ್ರ ರಾವ್. ಸ್ವಭಾವತಃ ಅವರು ತುಂಬ ಸಾಫ್ಟ್. ಹಾಗಾಗಿ ಮನೆಯವರೆಲ್ಲ ಸೇರ್ಕೊಂಡು ಅವ್ರಿಗೆ ಮೋಸ ಮಾಡಿ ಅವ್ರ ಆಸ್ತಿನ ತಮ್ಮ ಹೆಸರಿಗೆ ಮಾಡಿಕೊಂಡು ಅವ್ರನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಈ ಕಡೆ ಡ್ರಿಂಕ್ಸ್ ಪಾರ್ಟಿ ಶುರುವಾಯಿತು. ರಾವ್ ಮನೆ ಅಳಿಯಂದ್ರೆಲ್ಲ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ರು. ಬಟ್ ವಿರಾಜ್ ಹೋಗ್ಲಿಲ್ಲ. ಆಗ ಭರತ್ ಅವನನ್ನ ಒತ್ತಾಯ ಮಾಡಿ ಪಾರ್ಟಿ ಕರ್ಕೊಂಡು ಹೋಗಿ 1 ಗ್ಲಾಸ್ ವೈನ್ನ ಅವನ ಮುಂದೆ ಹಿಡ್ದ. ವಿರಾಜ್ ಕೂಲಾಗಿ ನೋ ಥ್ಯಾಂಕ್ಸ್, ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ದ. ಆಗ ಭರತ್ ಅವನ ಮುಖಕ್ಕೆ ಆ ವೈನ್ ಎರಚ್ಬಿಟ್ಟ. ಅಲ್ಲಿದ್ದೋರೆಲ್ಲ ವಿರಾಜ್ನ ಸ್ಥಿತಿ ನೋಡಿ ಜೋರಾಗಿ ನಗೋಕ್ ಸ್ಟಾರ್ಟ್ ಮಾಡಿದ್ರು. ಭರತ್ ಮಾಡ್ತಿರೋ ಅವಮಾನನೆಲ್ಲ ಸಹಿಸ್ಕೊಂಡು ವಿರಾಜ್ ಇಷ್ಟೊತ್ತು ಹೇಗೋ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದ. ಆದರೆ ಈಗ ಅವನಿಂದ ಸಾಧ್ಯ ಆಗಲಿಲ್ಲ. ಅವನು ಒಳಗಿರೋ ಸೂಪರ್ ಪವರ್ ಜ್ವಾಲಾಮುಖಿಯಾಗಿ ಹೊರಗೆ ಬರೋಕೆ ಶುರು ಮಾಡ್ತು. ಅವನ ಕಣ್ಣು ರೆಡ್ ಆಯಿತು, ಸ್ಕಿನ್ ಕಲರ್ ಚೇಂಜ್ ಆಯಿತು. ವಿರಾಜ್ ತೋಳು ಬಿಗ್ದು ಅವನು ಹಾಕೊಂಡಿದ್ದ ಶರ್ಟ್ ಹರಿಯೋಕೆ ಶುರು ಆಯಿತು. ಮುಷ್ಟಿ ಬಿಗಿ ಹಿಡಿದು ಇನ್ನೇನು ಭರತ್ಗೆ ಹೊಡಿಬೇಕು. ಅಷ್ಟರಲ್ಲಿ ಯಾರೂ ಊಹಿಸದಿರೋ ಒಂದು ಘಟನೆ ನಡೆದು ಹೋಯ್ತು. ಹಾಗಾದರೆ ವಿರಾಜ್ ಹತ್ರ ಇರೋ ಸೂಪರ್ ಪವರ್ ಎಲ್ರೆದ್ರೂ ರಿವೀಲ್ ಆಗತ್ತಾ? ವಿರಾಜ್ ಸುರಭಿನ ಯಾಕೆ ಮದುವೆ ಆದ? ಮತ್ತೆ ರಾವ್ ಫ್ಯಾಮಿಲಿಯಲ್ಲಿ ಅವಮಾನಗಳನ್ನು ಸಹಿಸ್ಕೊಂಡು ಯಾಕಿದ್ದಾನೆ? ಇಷ್ಟು ವರ್ಷದ ನಂತರ ಸಡನ್ ಆಗಿ ಕಶ್ಯಪ್ ಫ್ಯಾಮಿಲಿ ಯಾಕೆ ವಿರಾಜ್ನ ವಾಪಸ್ ಬಾ ಅಂತಿದ್ದಾರೆ? ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.